ಪ್ರತಿಯೊಬ್ಬರು ಅವರ ಜೋಬಲ್ಲಿ ಮತ್ತು ಪರ್ಸಲ್ಲಿ 16 ಅಡಿಯ ಕಲ್ಲಿನ ರಥ ಇಟ್ಕೊಂಡು ಓಡಾಡಿರ್ತೀರ. ಆದರೆ ಅದು ತೂಕನೂ ಆಗಲ್ಲ, ನೋಡಿದ್ರು ಟಚ್ ಮಾಡೋದು ಆ ಫೀಲ್ ಕೂಡ ನಮಗೆ ಸಿಗಲ್ಲ. ನಾನು ಮಾತಾಡ್ತಾ ಇರೋದು 50 ರೂಪಾಯಿ ನೋಟ್ ಮೇಲೆ ಹಾಗೂ ಹಂಪಿಯಲ್ಲಿರೋ ಕಲ್ಲಿನ ರಥದ ಬಗ್ಗೆ. ಕಲ್ಲಿನ ರಥದ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳು ಹೇಳ್ತೀನಿ ಕೇಳಿ. ಎಲ್ಲರೂ ಇದನ್ನು ಏಕಶಿಲೆಯಲ್ಲಿ ಕೆತ್ತಿರೋದು ಅಂತಾರೆ. ಇದರ ಬಣ್ಣ ಶಿಲೆಯ ಸಹಜ ರೂಪ ಅಂತಾರೆ. ಕೃಷ್ಣದೇವರಾಯರ ಕಾಲದಲ್ಲಿ ಹಬ್ಬ ಹರಿದಿನಗಳಿಗೆ ಈ ರಥನ ಎಳಿತಿದ್ರು ಅಂತಾರೆ. ಆಗಿನ ಕಾಲದಿಂದಲೂ ಇದರ ಗಾತ್ರ ಅಷ್ಟೇ ಅಂತಾರೆ. ಆದರೆ ವೇಕಪ್ ಟು ರಿಯಾಲಿಟಿ. ಕಲ್ಲಿನ ರಥ ಸುಮಾರು 7 ಲೇಯರ್ಗಳಿಂದ ಕೂಡಿದ್ದು ವಿಧವಾದ ಕಲ್ಲುಗಳನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಆ ಕಾಲದಲ್ಲಿ ಇದಕ್ಕೆ ಅರ್ಬನ್ ಪೇಂಟಿಂಗ್ ಅನ್ನು ಯೂಸ್ ಮಾಡಿದ್ದಾರೆ, ಅಂದರೆ ನೈಸರ್ಗಿಕ ತರಕಾರಿ ಹೂಗಳಿಂದ ತೆಗೆದ ಬಣ್ಣ. ಕೃಷ್ಣದೇವರಾಯರ ಕಾಲದಲ್ಲಿ ಈ ರಥವನ್ನು ಶೋಗಾಗಿ ಮತ್ತು ಕಲಾಕೃತಿ ಕೆತ್ತನೆಗಾರರ ನೈಪುಣ್ಯತೆ ತೋರಿಸ ಪ್ರದರ್ಶನಕ್ಕೆ ಮಾತ್ರ ಇಟ್ಟಿದ್ದಾರೆ. ಇದು ಯಾವುದೇ ಥರ ಚಲನೆ ಇಲ್ಲದೆ ತಟಸ್ಥ ಸ್ಥಳದಲ್ಲಿ ಇರ್ತಾ ಇತ್ತು. ಇದರ ಗಾತ್ರ ಬಂದು ಸುಮಾರು 26 ಅಡಿ ಇತ್ತು. ಮೇಲೆ ಗೋಪುರ ತೆಗೆದು ಕೆಳಗಡೆ ಇಟ್ಟಿದ್ದಾರೆ. ಇದನ್ನು ನಾವು 1856ರಲ್ಲಿ ಲಂಡನ್ನ ಅಲೆಕ್ಸಾಂಡರ್ ತೆಗೆದ ಒಂದು ಚಿತ್ರದಲ್ಲಿ ನೋಡಬಹುದು. ಇದರ ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ ನೋಡಿ. ವಿಡಿಯೋ ಕಂಟೆಂಟ್ ಚೆನ್ನಾಗಿದೆ, ನಮ್ಮ ಕನ್ನಡಿಗರು 100% ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತು. ನಾನು ಒಳ್ಳೆ